ಓಂ ನಮೋ ವೆಂಕಟೇಶಾಯ. ಎಲ್ಲರಿಗೂ ನಮಸ್ಕಾರ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ವಿಡಿಯೋನ ಹೆಚ್ಚು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ. ಪ್ರಸ್ತುತ ಈ ವಿಡಿಯೋನಲ್ಲಿ ನಮಗೆ ತಿರುಪತಿಯಿಂದ ಸಾಕಷ್ಟು ಅಪ್ಡೇಟ್ಗಳು ಬಂದಿದೆ. ಒಂದೊಂದಾಗಿ ಏನು ಅಂತ ನೋಡೋಣ. ಜೂನ್ ತಿಂಗಳ ಎಲ್ಲಾ ಟಿಕೆಟ್ಸ್ಗಳು ಆಲ್ಮೋಸ್ಟ್ ರಿಲೀಸ್ ಡೇಟ್ಸ್ನ ಅನೌನ್ಸ್ ಮಾಡಿದ್ದಾರೆ. ಅದರಲ್ಲಿ ಮೊದಲನೇ ಟಿಕೆಟ್ಸ್ ಬಂದ್ಬಿಟ್ಟು ಆರ್ಜಿತ ಸೇವಾ ಅಂದರೆ ಫಸ್ಟ್ ಡೋರ್ ಸೇವೆಗಳಾದ ಸುಪ್ರಭಾತ, ಅರ್ಚನಾ, ತೋಮಾಲ ಹಾಗೆ ಅಷ್ಟದಳ ಪಾದ ಪದ್ಮಾರಾಧನಾ ಸೇವಾ ಟಿಕೆಟ್ಗಳು. ಇದು ಫಸ್ಟ್ ಡೋರ್ ಸೇವಾ ಟಿಕೆಟ್ಸ್ ಅಂತ. ಈ ಟಿಕೆಟ್ಸ್ಗಳೇನಾದರೂ ನಿಮಗೆ ಸಿಕ್ಕಿದ್ರೆ ದೇವರ ಅತಿ ಸಮೀಪಕ್ಕೆ ಹೋಗಿ ದೇವರ ಮುಂದೆ ಕುಳಿತುಕೊಳ್ಳುವ ಅವಕಾಶ ಸಿಗುತ್ತೆ. ಸುಪ್ರಭಾತ ಸೇವೆ ಸಿಕ್ಕಿದ್ರೆ ದೇವರ ಅತಿ ಸಮೀಪಕ್ಕೆ ಹೋಗಿ ದರ್ಶನ ಮಾಡ್ಬೋದು. ಅದೇ ರೀತಿ ಅರ್ಚನಾ, ತೋಮಾಲ ಹಾಗೆ ಅಷ್ಟದಳ ಪಾದ ಪದ್ಮಾರಾಧನಾ ಸೇವೆಗಳೇನಾದರೂ ಸಿಕ್ಕಿದ್ರೆ ನೀವು ದೇವರ ಹತ್ತಿರ ಕೂತ್ಕೊಂಡು 20ರಿಂದ 40 ನಿಮಿಷಗಳ ಕಾಲ ದೇವರನ್ನು ವೀಕ್ಷಣೆ ಮಾಡುವ ಒಂದು ಅಪೂರ್ವ ಅವಕಾಶ. ಹಾಗಾಗಿ ನೀವು ಈ ಅವಕಾಶನ ಮಿಸ್ ಮಾಡ್ಕೋಬೇಡಿ. ಈ ಟಿಕೆಟ್ಸ್ ನಿಮಗೆ ಬೇಕು ಅಂದರೆ ನಿಮ್ಗೆ ಇಲ್ಲಿ ಕಾಣ್ತಿದೆ ನೋಡಿ, ಶ್ರೀವಾರಿ ಆರ್ಜಿತ ಸೇವಾ ಟಿಕೆಟ್ಸ್ ಎಲೆಕ್ಟ್ರಾನಿಕ್ ಡಿಪ್ ರಿಜಿಸ್ಟ್ರೇಷನ್ಸ್ ಫಾರ್ ಜೂನ್ 2024 ವಿಲ್ ಬಿ ಅವೈಲಬಲ್ ವಿತ್ ಎಫೆಕ್ಟಿವ್ ಫ್ರಮ್ 18/3/2024. ಅಂದರೆ 18ನೇ ತಾರೀಕು ಮಾರ್ಚ್ 18ನೇ ತಾರೀಕಿನಿಂದ ಈ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ. ನೀವು 18ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಕರೆಕ್ಟಾಗಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. 20ನೇ ತಾರೀಕು ತನಕ ನಿಮ್ಗೆ ಅವಕಾಶ ಇರುತ್ತೆ, 10 ಗಂಟೆ ತನಕ. 20ನೇ ತಾರೀಕು 12 ಗಂಟೆಗೆ ಇದ್ರದ್ದು ರಿಸಲ್ಟ್ಸ್ ಬರುತ್ತೆ. ಇದು ಲಕ್ಕಿ ಡಿಪ್ ಅಂತ ಯಾಕೆ ಮಾಡ್ತಾರೆ ಅಂದರೆ ಇದು ಸಾಕಷ್ಟು ಕಡಿಮೆ ಟಿಕೆಟ್ಸ್ಗಳಿರುತ್ತೆ. ಸುಪ್ರಭಾತ ಸೇವಾ ಟಿಕೆಟ್ಸ್ಗಳೆಲ್ಲ ನಿಮಗೆ ದಿನಕ್ಕೆ ಒಂದು 150 ಟಿಕೆಟ್ಸ್ ಇರುತ್ತೆ. ಹಾಗೆ ಅರ್ಚನಾ ಮತ್ತು ತೋಮಾಲ ಸೇವೆಗಳು ದಿನಕ್ಕೆ 10 ಟಿಕೆಟ್ಸ್ ಮಾತ್ರ ಇರುತ್ತೆ. ಹಾಗಾಗಿ ಇದನ್ನ ಲಕ್ಕಿ ಡಿಪ್ ಮುಖಾಂತರ ನೀವು ಬುಕ್ ಮಾಡ್ಕೊಳ್ಬೇಕಾಗಿರುತ್ತೆ. ತುಂಬಾನೇ ಡಿಮ್ಯಾಂಡ್ ಇರುತ್ತೆ ಈ ಟಿಕೆಟ್ಸ್ಗೆ. ಈ ಟಿಕೆಟ್ ಕೇವಲ ನಿಮಗೆ ಸುಪ್ರಭಾತ ಸೇವೆ 120 ರೂಪಾಯಿ ಆಗಿರುತ್ತೆ. ಅದೇ ರೀತಿ ಅಷ್ಟದಳ ಪಾದ ಪದ್ಮಾರಾಧನ 1250 ರೂಪಾಯಿ ಆಗುತ್ತೆ ಒಬ್ರಿಗೆ. ತೋಮಾಲ ಮತ್ತೆ ಅರ್ಚನಾ ಟಿಕೆಟ್ಗಳು ಕೇವಲ 220 ರೂಪಾಯಿ ಟಿಕೆಟ್ಸ್ ಆಗಿರುತ್ತೆ. ಈ ಟಿಕೆಟ್ಸ್ ನೀವು ಲಕ್ಕಿ ಡಿಪ್ಗೆ ರಿಜಿಸ್ಟರ್ ಮಾಡ್ಕೊಂಡ್ರೆ ನಿಮ್ಮ ಎಲೆಕ್ಟ್ರಾನಿಕ್ ಡಿಪ್ ಮುಖಾಂತರ ನಿಮಗೆ ರಿಸಲ್ಟ್ಸ್ ಅನೌನ್ಸ್ ಆಗುತ್ತೆ. ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಕೂಡ ನಿಮಗೆ ಈ ರಿಸಲ್ಟ್ಸ್ನ ಅನೌನ್ಸ್ ಮಾಡ್ತೀವಿ. ಅದೇ ರೀತಿ ನಿಮಗೆ ಈ ಅಫಿಷಿಯಲ್ ವೆಬ್ಸೈಟ್ ನಿಮಗೆ ಕಾಣ್ತಿದೆಯಲ್ಲ, ttdevastanams.ap.gov.in, ಇಲ್ಲಿ ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು. ಈ ಅವಕಾಶನ ದಯವಿಟ್ಟು ಯಾರು ಮಿಸ್ ಮಾಡ್ಕೊಳ್ಬೇಡಿ. ಸಾಕಷ್ಟು ಜನ ಹೇಳ್ತಿರ್ತೀರಾ ನಿಮಗೆ ನಾವು ಅಪ್ಲೈ ಮಾಡ್ತಾ ಇದೀವಿ ಆದ್ರೆ ಸಿಗ್ತಿಲ್ಲ ಅಂತ. ಇದು ಮರಳಿ ಯತ್ನವ ಮಾಡು ಅಂತ ಟ್ರೈ ಮಾಡ್ತಾನೆ ಇರಬೇಕು. ಒಂದಲ್ಲ ಒಂದು ಟೈಮಲ್ಲಿ ನಿಮ್ಗೆ ಖಂಡಿತವಾಗಿ ಸಿಗುತ್ತೆ. ಸಿಕ್ಕಿದ್ರೆ ಮಾತ್ರ ನಿಮ್ಗೆ ತುಂಬಾನೇ ಅದೃಷ್ಟ ಈ ತರ ಟಿಕೆಟ್ಸ್. ಹಾಗಾಗಿ ದಯವಿಟ್ಟು ಇದನ್ನ ಟ್ರೈ ಮಾಡಿ. ಮತ್ತೆ ಮುಂದಿನ ಅಪ್ಡೇಟ್ ಬಂದ್ಬಿಟ್ಟು ಶ್ರೀವಾರಿ ಆರ್ಜಿತ ಸೇವಾ ಟಿಕೆಟ್ಸ್ ಕೋಟಾ ಫಾರ್ ದ ಸೇವಾ ಲೈಕ್ ಕಲ್ಯಾಣೋತ್ಸವ, ಊಂಜಲ್ ಸೇವಾ, ಆರ್ಜಿತ ಬ್ರಹ್ಮೋತ್ಸವ ಅಂಡ್ ಸಹಸ್ರ ದೀಪಾಲಂಕರಣ ಸೇವಾ ಫಾರ್ ಜೂನ್ 2024 ವಿಲ್ ಬಿ ಅವೈಲಬಲ್ ಫಾರ್ ಬುಕಿಂಗ್ ವಿತ್ ಎಫೆಕ್ಟಿವ್ ಫ್ರಮ್ 21/03/2024. ಅಂದರೆ ನಿಮಗೆ ಉತ್ಸವ ಮೂರ್ತಿಗಳಿಗೆ ನಡೆಯುವ ಸೇವೆಗಳನ್ನ ಇದು ಶ್ರೀವಾರಿ ಆರ್ಜಿತ ಸೇವಾ ಅಂತ ಕರೆಯೋದು. ಇದರಲ್ಲಿ ಊಂಜಲ್ ಸೇವಾ ಇರುತ್ತೆ, ಆರ್ಜಿತ ಬ್ರಹ್ಮೋತ್ಸವ ಇರುತ್ತೆ, ಕಲ್ಯಾಣೋತ್ಸವ ಇರುತ್ತೆ, ಹಾಗೆ ಸಹಸ್ರ ದೀಪಾಲಂಕರಣ ಸೇವೆ ಇರುತ್ತೆ. ಈ ಎಲ್ಲಾ ಟಿಕೆಟ್ಗಳು ಒಬ್ಬರಿಗೆ 500 ರೂಪಾಯಿ ಆಗಿರುತ್ತೆ. ಕಲ್ಯಾಣೋತ್ಸವ 1000 ರೂಪೀಸ್ ಟಿಕೆಟ್, ಮಿನಿಮಮ್ ಇಬ್ರು ಹೋಗ್ಲೇಬೇಕಾಗತ್ತೆ. ಹಾಗೆ ನೀವು ಈ ಸೇವೆಗಳನ್ನ ಮಾಡ್ಕೊಂಡ್ರು ಕೂಡ ನಿಮ್ಗೆ ಫಸ್ಟ್ ಸೇವೆ ನಡೆಯುತ್ತೆ. ಅದಾದ ನಂತರ ನಿಮ್ಗೆ ದರ್ಶನದ ಅವಕಾಶ ಮಾಡ್ಕೊಡ್ತಾರೆ. ಹಾಗೆ ಈ ಸೇವೆಗಳನ್ನ ನೀವು ಮಾಡ್ಕೊಂಡ್ರೆ ಸುಪಥಮ್ ಮೂಲಕ ನಿಮಗೆ ದರ್ಶನಕ್ಕೆ ಎಂಟ್ರಿ ಪಾಯಿಂಟ್ ಇರುತ್ತೆ. ಕೇವಲ 1 ಅವರ್ ಒಳಗಡೆ ನಿಮಗೆ ದರ್ಶನ ಆಗುತ್ತೆ. ನೀವು 300 ರೂಪೀಸ್ ಟಿಕೆಟ್ಸ್ಗೆ ಹೋಗೋದಕ್ಕಿಂತ ಈ ಆರ್ಜಿತ ಸೇವೆಗಳಿಗೆ ಹೋಗೋ ಅಡ್ವಾಂಟೇಜ್ ಏನಂದ್ರೆ ನೀವು ದರ್ಶನಕ್ಕೂ ಕೂಡ ಹೋಗ್ಬೋದು, ಅದೇ ರೀತಿ ಸೇವೆಗಳು ಕೂಡ ಭಾಗವಹಿಸ್ಬೋದು. ಈ ಕಲ್ಯಾಣೋತ್ಸವ, ಊಂಜಲ್ ಸೇವಾ ಎರಡೂ ನಿಮಗೆ ದೇವಸ್ಥಾನದ ಒಳಗಡೆ ನಡೆಯುತ್ತೆ. ಅದೇ ರೀತಿ ಆರ್ಜಿತ ಬ್ರಹ್ಮೋತ್ಸವ ಮತ್ತೆ ಸಹಸ್ರ ದೀಪ ಅಲಂಕರಣ ಸೇವೆ ದೇವಸ್ಥಾನದಿಂದ ಹೊರಗೆ ನಡೆಯುತ್ತೆ. ಈ ಯಾವುದೇ ಆರ್ಜಿತ ಸೇವೆ ಟಿಕೆಟ್ಸ್ಗಳಿಗೆ 12 ವರ್ಷದ ಒಳಗಿನ ಮಕ್ಕಳಿಗೆ ಯಾವುದೇ ರೀತಿ ಟಿಕೆಟ್ಸ್ ಬೇಕಾಗಿಲ್ಲ. ಅವರು ಪೋಷಕರ ಜೊತೆ ಆರಾಮಾಗಿ ಹೋಗ್ಬೋದು. ಅದೇ ರೀತಿ ಆಧಾರ್ ಕಾರ್ಡ್ ನಿಮಗೆ ಬೇಕಾಗತ್ತೆ ಇದನ್ನ ನೀವು ಬುಕ್ ಮಾಡ್ಕೊಳ್ಬೇಕು ಅಂತ. ಅದಾದ ನಂತರ ನೀವು ಒಮ್ಮೆ ಈ ಆರ್ಜಿತ ಸೇವಾ ಟಿಕೆಟ್ಸ್ನ ನೀವು ಬುಕ್ ಮಾಡ್ಕೊಂಡ್ರೆ ಮತ್ತೆ 6 ತಿಂಗಳ ನಂತರನೇ ಇನ್ನೊಂದು ಆರ್ಜಿತ ಸೇವಾ ಟಿಕೆಟ್ಸ್ನ ನೀವು ಬುಕ್ ಮಾಡ್ಕೋಬಹುದು. ಹಾಗಾಗಿ ನೀವು ಈ ಟಿಕೆಟ್ಸ್ನ ನೀವು ಬುಕ್ ಮಾಡ್ಕೊಂಡ್ರೆ ಮತ್ತೆ 6 ಮಂತ್ಸ್ ತನಕ ನಿಮ್ಗೆ ಯಾವುದೇ ರೀತಿಯ ಆರ್ಜಿತ ಸೇವೆಗಳನ್ನ ನೀವು ಬುಕ್ ಮಾಡ್ಕೊಳಕ್ಕಾಗಲ್ಲ. ಬಟ್ ನಿಮಗೆ 300 ರೂಪೀಸ್ ಟಿಕೆಟ್ ಆಗಿರ್ಬೋದು, ಅಂಗ ಪ್ರದಕ್ಷಿಣ ಆಗಿರ್ಬೋದು, ಈ ತರ ಬೇರೆ ಟಿಕೆಟ್ಸ್ಗಳು ನಿಮಗೆ ಬುಕ್ ಆಗುತ್ತೆ. ಬಟ್ ಆರ್ಜಿತ ಸೇವೆ ಮಾತ್ರ ಆಗೋದಿಲ್ಲ. ಅದೇ ರೀತಿ ಇನ್ನ ಒಂದು ಅಪ್ಡೇಟ್ ಬಂದಿದೆ, ಅದೇನು ಅಂತ ನೋಡೋಣ. ಜ್ಯೇಷ್ಠಾಭಿಷೇಕ ಅಂತ ತಿರುಮಲದಲ್ಲಿ ವರ್ಷಕ್ಕೊಮ್ಮೆ ನಡೆಯುತ್ತೆ. ಈ ಜ್ಯೇಷ್ಠಾಭಿಷೇಕ ಟಿಕೆಟ್ಸ್ ಕೂಡ ಬಿಡ್ತಿದ್ದಾರೆ. ಜೂನ್ 19ನೇ ತಾರೀಕಿನಿಂದ ಜೂನ್ 21ನೇ ತಾರೀಕು ತನಕ ನಡೆಯುತ್ತೆ ಈ ಜ್ಯೇಷ್ಠಾಭಿಷೇಕ. ಇದರ ಟಿಕೆಟ್ಸ್ ಕೂಡ 21ನೇ ತಾರೀಕು ಮಾರ್ಚ್ ಬೆಳಗ್ಗೆ 10 ಗಂಟೆಗೆ ಸರಿಯಾಗಿ ಬಿಡ್ತಾರೆ.
ಈ ಜ್ಯೇಷ್ಠಾಭಿಷೇಕ ಟಿಕೆಟ್ಸ್ ಕೂಡ ನೀವು ತಗೊಂಡ್ರು ಕೂಡ ತುಂಬಾ ಬೇಗ ದರ್ಶನ ಆಗತ್ತೆ. ಈ ಜ್ಯೇಷ್ಠಾಭಿಷೇಕ ಅಂದ್ರೆ ಏನು ಅಂದ್ರೆ, ದೇವಸ್ಥಾನದಲ್ಲಿ ನೀವು ಉತ್ಸವ ಮೂರ್ತಿ ನೋಡ್ಬೋದು. ಆ ಉತ್ಸವ ಮೂರ್ತಿನ ಮಲಯಪ್ಪ ಸ್ವಾಮಿ ಅಂತ ಕರೀತಾರೆ. ಈ ಮಲಯಪ್ಪ ಸ್ವಾಮಿಗೆ ಯಾವಾಗ್ಲೂ, ಈಗ ನಿಮ್ಗೆ ಫೋಟೋದಲ್ಲಿ ಕಾಣ್ತಿದ್ಯಲ್ಲ, ಇದೇ ಮಲಯಪ್ಪ ಸ್ವಾಮಿ ದೇವರು. ಅದಕ್ಕೆ ಯಾವಾಗ್ಲೂ ಆಭರಣಗಳನ್ನ ಜೊತೆಗೆ ಕವಚ ಕೂಡ ಹಾಕಿರ್ತಾರೆ. ಈ ಕವಚ ವರ್ಷಕ್ಕೆ ಒಮ್ಮೆ ಮಾತ್ರ ತೆಗೆಯೋದು, ಅದು 3 ದಿನ ಮಾತ್ರ ತೆಗೆಯೋದು. ಈ ಕವಚ ಇಲ್ಲದಲೇ ನೀವು ದರ್ಶನ ಮಾಡ್ಕೋಬೇಕು ಅಂದ್ರೆ ಈ 3 ದಿನಗಳಲ್ಲಿ ಬಂದು ಜ್ಯೇಷ್ಠಾಭಿಷೇಕದ ಟಿಕೆಟ್ ನ ತಗೊಂಡ್ರೆ ಮಾತ್ರ ನಿಮ್ಗೆ ಈ ದರ್ಶನ ಆಗೋದು. ಇದು ತುಂಬಾ ವಿಶೇಷವಾದ ದರ್ಶನ ಆಗಿರುತ್ತೆ. ಬಟ್ ನಿಮ್ಗೆ ಈ ಟಿಕೆಟ್ಸ್ ನ ತಗೊಂಡ್ರೆ ನಿಮ್ಗೆ ಮಹಾಲಘು ದರ್ಶನನೇ ಆಗೋದು. ಮೀನ್ಸ್ ಫಸ್ಟ್ ಡೋರ್ ಸೇವೆ ತನಕ ನಿಮ್ಗೆ ಬಿಡೋದಿಲ್ಲ. ಬಟ್ ಈ ಜ್ಯೇಷ್ಠಾಭಿಷೇಕದ ಟಿಕೆಟ್ಸ್ ತಗೊಂಡ್ರೆ ನಿಮ್ಗೆ ತುಂಬಾ ಬೇಗ ದರ್ಶನ ಆಗುತ್ತೆ. ಈ ಜ್ಯೇಷ್ಠಾಭಿಷೇಕ ನಡೆಯೋದು ಕಲ್ಯಾಣೋತ್ಸವ ಮಂಟಪದಲ್ಲೇ ನೆರವೇರುತ್ತೆ. ಹಾಗಾಗಿ ಯಾರಿಗೆಲ್ಲ ನಿಮ್ಗೆ ಇಂಟ್ರೆಸ್ಟ್ ಇರೋರು ಈ ಜ್ಯೇಷ್ಠಾಭಿಷೇಕದ ಟಿಕೆಟ್ ನ ನೀವು ಬುಕ್ ಮಾಡ್ಕೋಬಹುದು. ಆಗ್ಲೇ ಹೇಳಿದ ರೀತಿ ಈ ಟಿಕೆಟ್ಸ್ ನ ನೀವು ಬುಕ್ ಮಾಡ್ಕೋಬೇಕು ಅಂದ್ರೆ ಹಿಂದೆ 6 ಮಂತ್ಸ್ ಮುಂಚೆ ಯಾವುದೇ ರೀತಿಯ ನೀವು ಸೇವೆಗಳನ್ನ ಬುಕ್ ಆಗಿರಬಾರ್ದು, ಆರ್ಜಿತ ಸೇವೆಗಳು. ನೀವೇನಾದ್ರೂ ಕಲ್ಯಾಣೋತ್ಸವ ಆಗಿರ್ಬೋದು, ಊಂಜಲ್ ಸೇವೆ ಆಗಿರ್ಬೋದು, ಅಥವಾ ನಿಮ್ಗೆ ತೆಪ್ಪೋತ್ಸವ ಬರ್ತಿದ್ಯಲ್ಲ, ಆ ತೆಪ್ಪೋತ್ಸವ ಟಿಕೆಟ್ಸ್ ಏನಾದ್ರು ಬುಕ್ ಮಾಡ್ಕೊಂಡ್ರೆ ನಿಮ್ಗೆ ಈ ಜ್ಯೇಷ್ಠಾಭಿಷೇಕದ ಟಿಕೆಟ್ಸ್ ನ ನೀವು ಬುಕ್ ಮಾಡ್ಕೊಳ್ಳೋದಿಕ್ಕಾಗೋದಿಲ್ಲ. 6 ಮಂತ್ಸ್ ಮುಂಚೆ ಯಾವುದೇ ರೀತಿಯ ಟಿಕೆಟ್ಸ್ ನ ನೀವು ಬುಕ್ ಮಾಡ್ಕೊಂಡಿಲ್ಲ ಅಂದ್ರೆ ನೀವು ಆರಾಮಾಗಿ ಈ ಜ್ಯೇಷ್ಠಾಭಿಷೇಕ ಸೇವಾ ಟಿಕೆಟ್ಸ್ ನ ಬುಕ್ ಮಾಡ್ಕೋಬಹುದು. ಮುಂದಿನ ಅಪ್ಡೇಟ್ ನ ನೋಡೋಣ. Tirumala Anga Pradakshina tokens for June 2024 will be available for booking with effective from 23rd March 2024 at 10 AM. ಅಂದರೆ ತಿರುಮಲದ ಅಂಗ ಪ್ರದಕ್ಷಿಣಾ ಟಿಕೆಟ್ಸ್. ಅಂಗ ಪ್ರದಕ್ಷಿಣೆ ಅಂದ್ರೆ ಉರುಳು ಸೇವೆ ಅಂತ ಅರ್ಥ. ಈ ಉರುಳು ಸೇವೆ ಮಾಡಬೇಕು ಅಂದ್ರೆ ನೀವು ತಿರುಮಲದಲ್ಲಿ ಬೆಳಗಿನ ಜಾವ 1 ಗಂಟೆಗೆ ನೀವು ಸ್ವಾಮಿ ಪುಷ್ಕರಣಿ ತೀರ್ಥದಲ್ಲಿ ಮುಳುಗ್ಬಿಟ್ಟು ಆ ನಂತರ ನೀವು ಅಂಗ ಪ್ರದಕ್ಷಿಣೆ ಮಾಡಬೇಕಾಗಿರತ್ತೆ. ಈ ಟೋಕನ್ಸ್ ಸಂಪೂರ್ಣವಾಗಿ ಉಚಿತವಾದ ಟೋಕನ್ಸ್ ಆಗಿರುತ್ತೆ. ಯಾವುದೇ ರೀತಿ ನೀವು ಪೇ ಮಾಡಬೇಕಾಗಿಲ್ಲ. ಬಟ್ ಈ ಟೋಕನ್ಸ್ ಬೇಕು ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಗೆ ನಿಮ್ಮ ಏಜ್ ಎಲ್ಲ ಎಂಟರ್ ಮಾಡಬೇಕಾಗಿರುತ್ತೆ. ನಿಮ್ಮ ಇಮೇಲ್ ಐಡಿ ಆಗಿರ್ಬೋದು, ಫೋನ್ ನಂಬರ್ ಆಗಿರ್ಬೋದು. ಇದು ತುಂಬಾ ಲಿಮಿಟೆಡ್ ಟಿಕೆಟ್ಸ್. ದಿನಕ್ಕೆ 1000 ಟಿಕೆಟ್ಸ್ ನ ರಿಲೀಸ್ ಮಾಡ್ತಾರೆ. ಇದು ಫ್ರಾಕ್ಷನ್ ಆಫ್ ಎ ಸೆಕೆಂಡ್ಸ್ ನಲ್ಲಿ ಖಾಲಿ ಆಗುತ್ತೆ. ಹಾಗಾಗಿ ನೀವು ಈ ಟಿಕೆಟ್ಸ್ ನ ಏನಾದ್ರು ನೀವು ಟ್ರೈ ಮಾಡಬೇಕು ಅಂತ ಅನ್ಕೊಂಡ್ರೆ ಒಂದು ನೋಟ್ ಪ್ಯಾಡ್ ಅಲ್ಲಿ ನಿಮ್ಮ ಎಲ್ಲಾ ಡೀಟೇಲ್ಸ್ ನ ಟೈಪ್ ಮಾಡಿ ಇಟ್ಕೊಂಡು ಆ ನಂತರ ಕಾಪಿ ಪೇಸ್ಟ್ ಮೆಥಡ್ ಮುಖಾಂತರ ನೀವು ಮಾಡಿದ್ರೆ ನಿಮ್ಗೆ ಅತಿ ಸುಲಭವಾಗಿ ಈ ಟಿಕೆಟ್ಸ್ಗಳು ಸಿಗುತ್ತೆ. ಈ ಟಿಕೆಟ್ಸ್ ಕೂಡ ನಿಮ್ಗೆ ಸಿಕ್ಕಿದ್ರೆ ಕೇವಲ 1 ಅವರ್ ಅಲ್ಲಿ ನಿಮ್ಗೆ ದರ್ಶನ ಆಗೋಗುತ್ತೆ. ಆದ್ರೆ ನೀವು ಅಂಗ ಪ್ರದಕ್ಷಿಣೆ ಮಾಡ್ಬೇಕಾಗಿರುತ್ತೆ. ನೀವು ಉರುಳು ಸೇವೆ ಮಾಡಿದ್ರೆ ಮಾತ್ರ ನಿಮ್ಗೆ ಈ ಸೇವೆಗೆ ನೀವು ಅರ್ಹರಾಗಿರ್ತೀರಾ. ಹಾಗಾಗಿ ಯಾರೆಲ್ಲ ಉರುಳು ಸೇವೆ ಮಾಡೋದಕ್ಕೆ ಆಗುತ್ತೋ ಅವರು ಈ ಟಿಕೆಟ್ಸ್ ನ ನೀವು ಬುಕ್ ಮಾಡ್ಕೊಳ್ಬಹುದು. ಅದಾದ ನಂತರ ಮುಂದಿನ ಅಪ್ಡೇಟ್ಸ್ ನ ನೋಡೋಣ. Senior citizens physically challenged quota for June 2024 will be available for booking with effective from 23 March at 3 PM. ಅಂದರೆ ನಿಮಗೆ ಮಧ್ಯಾಹ್ನ 3 ಗಂಟೆಗೆ ಸೀನಿಯರ್ ಸಿಟಿಸನ್ಸ್ ಅಂದರೆ ಹಿರಿಯ ನಾಗರಿಕರ ಮತ್ತು ವಿಕಲಾಂಗಚೇತನರ ಟಿಕೆಟ್ಸ್ಗಳನ್ನ ರಿಲೀಸ್ ಮಾಡ್ತಾರೆ. ಈ ಸೀನಿಯರ್ ಸಿಟಿಸನ್ ಟಿಕೆಟ್ಸ್ ಅಂದ್ರೆ 65 ವರ್ಷ ಮೇಲ್ಪಟ್ಟನವರಿಗೆ ಮಾತ್ರ ಈ ಸೀನಿಯರ್ ಸಿಟಿಸನ್ಸ್ಗೆ ಅವಕಾಶ ಇರುತ್ತೆ. ಯಾರು ಬೇಕಿದ್ರು ಬುಕ್ ಮಾಡ್ಕೊಳ್ಬಹುದು. ಇದಕ್ಕೂ ಕೂಡ ನೀವು ಆಧಾರ್ ಕಾರ್ಡ್ ನ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಬೇರೆ ಸೇವೆಗಳಿಗೆಲ್ಲ ಮಾಡುವಾಗ ಜಸ್ಟ್ ನಂಬರ್ ಎಂಟರ್ ಮಾಡಿದ್ರೆ ಸಾಕು. ಬಟ್ ಈ ಸೀನಿಯರ್ ಸಿಟಿಸನ್ ಟಿಕೆಟ್ಸ್ ನೀವು ಬುಕ್ ಮಾಡ್ಕೋಬೇಕು ಅಂದ್ರೆ ನೀವು ಆಧಾರ್ ಕಾರ್ಡ್ ನ ಅಪ್ಲೋಡ್ ಮಾಡ್ಬೇಕಾಗಿರುತ್ತೆ. ಅದು 1 MB ಗಿನ್ನ ನಿಮ್ಗೆ ಕಮ್ಮಿ ಸೈಜ್ ಇರ್ಬೇಕಾಗಿರುತ್ತೆ ಫೈಲು. ಯಾರಿಗೆಲ್ಲ ಈ ಸೀನಿಯರ್ ಸಿಟಿಸನ್ಸ್ ಬೇಕೋ ನೀವು ಮಧ್ಯಾಹ್ನ 3 ಗಂಟೆಗೆ ಕರೆಕ್ಟ್ ಆಗಿ ಈ ಟಿಕೆಟ್ಸ್ ನ ನೀವು ಬುಕ್ ಮಾಡ್ಕೊಳ್ಬಹುದು. ಮತ್ತೆ ಮುಂದಿನ ಅಪ್ಡೇಟ್ ನ ನೋಡೋಣ. ಸ್ಪೆಷಲ್ ಎಂಟ್ರಿ ದರ್ಶನ್ ಟಿಕೆಟ್ಸ್ ಅಂದರೆ 300 rupees ಟಿಕೆಟ್ಸ್ for the June 2024 will be available for booking with effective from 25th March 2024 10 AM. ಅಂದರೆ 25ನೇ ತಾರೀಕು ಮಾರ್ಚ್ 25ನೇ ತಾರೀಕು ಜೂನ್ ತಿಂಗಳ ಸಂಪೂರ್ಣ ಕೋಟ, 1 ತಿಂಗಳ ಕೋಟ ಎಲ್ಲ ಟಿಕೆಟ್ಸ್ 300 rupees ಟಿಕೆಟ್ಸ್ ನ ರಿಲೀಸ್ ಮಾಡ್ತಿದ್ದಾರೆ. ಈ 300 rupees ಟಿಕೆಟ್ಸ್ ತಗೊಂಡ್ರೆ ನಿಮ್ಗೆ 3 ರಿಂದ 5 ಗಂಟೆಯ ಒಳಗೆ ನಿಮ್ಗೆ ದರ್ಶನ ಆಗತ್ತೆ. ಈ 300 rupees ಟಿಕೆಟ್ ನೀವು 1 ಮಂತ್ ಅಂದ್ರೆ ನೀವು 1 ತಿಂಗಳು ಮುಂಚೆ ಯಾವುದೇ ಟಿಕೆಟ್ಸ್ ತಗೊಂಡಿಲ್ಲ ಅಂದ್ರೆ ನೀವು ಅದನ್ನ ಬುಕ್ ಮಾಡ್ಕೊಳ್ಬಹುದು. ಒಂದು ಬಾರಿ ನೀವು ಇವತ್ತು 300 rupees ಟಿಕೆಟ್ ನ ನೀವು ತಗೊಂಡಿದ್ದೀರಾ ಅಂದ್ರೆ ಇನ್ನು 1 ತಿಂಗಳ ಕಾಲ ನಿಮ್ಗೆ ಮತ್ತೆ 300 rupees ಟಿಕೆಟ್ ನ ತೆಗೆದುಕೊಳ್ಳೋದಿಕ್ಕಾಗೋದಿಲ್ಲ. ಈ 10 ಗಂಟೆಗೆ ಸರಿಯಾಗಿ ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸ್ ಎಲ್ಲ ಎಂಟರ್ ಮಾಡುವ ಮುಖಾಂತರ 300 rupees ಪೇ ಮಾಡಿಬಿಟ್ಟು ನೀವು ಈ ಟಿಕೆಟ್ಸ್ ನ ತೆಗೆದುಕೊಳ್ಬಹುದು. ಒಂದು ಫೋನ್ ನಂಬರ್ ಅಲ್ಲಿ ನಿಮ್ಗೆ 6 ಜನ ಮ್ಯಾಕ್ಸಿಮಮ್ ಟಿಕೆಟ್ಸ್ ನ ನೀವು ಬುಕ್ ಮಾಡ್ಕೊಳ್ಬಹುದು. 6 ಮೆಂಬರ್ಸ್ಗೆ ನಿಮ್ಗೆ ಸ್ಲಾಟ್ ಅವಕಾಶ ಇರುತ್ತೆ ಒಂದು ಫೋನ್ ನಂಬರ್ ಅಲ್ಲಿ. ನೀವು 12 ಜನ ಇತ್ತು ಅಂದ್ರೆ 2 ಫೋನ್ ನಂಬರ್ ಅಲ್ಲಿ ಪ್ಯಾರಲಲ್ ಆಗಿ ನೀವು ಲಾಗಿನ್ ಆಗ್ಬಿಟ್ಟು ಬುಕ್ ಮಾಡ್ಕೊಳ್ಬೇಕಾಗಿರುತ್ತೆ. ಇದು ಕೂಡ ತುಂಬಾ ಡಿಮ್ಯಾಂಡ್ ಟಿಕೆಟ್ಸ್ ಆಗಿದ್ದ ಕಾರಣ ತುಂಬಾ ಬೇಗನೆ ಖಾಲಿ ಆಗುತ್ತೆ. ನೆಕ್ಸ್ಟ್ ಮುಂದಿನ ಅಪ್ಡೇಟ್ ಬಂದ್ಬಿಟ್ಟು ತಿರುಮಲ ಮತ್ತು ತಿರುಪತಿ ಅಕಾಮಿಡೇಷನ್ ಕೋಟ ಜೂನ್ ತಿಂಗಳ ಸಂಪೂರ್ಣ ಕೋಟ 25ನೇ ತಾರೀಕು ಮಾರ್ಚ್ ಮಧ್ಯಾಹ್ನ 3 ಗಂಟೆಗೆ ರಿಲೀಸ್ ಆಗತ್ತೆ.
ತಿರುಪತಿ, ತಿರುಮಲ ಇದರಲ್ಲಿ ತಿರುಪತಿನಲ್ಲಿ ನಿಮಗೆ ಸಾಕಷ್ಟು ರೀತಿಯ ರೂಮ್ಸ್ಗಳು ಸಿಗುತ್ತೆ. ವಿಷ್ಣು ನಿವಾಸಂ ಆಗಿರ್ಬೋದು, ಶ್ರೀನಿವಾಸಂ ಕಾಂಪ್ಲೆಕ್ಸ್ ಆಗಿರ್ಬೋದು, ಸಾಕಷ್ಟು ವೆರೈಟೀಸ್ ಆಫ್ ರೂಮ್ಸ್ ಇರುತ್ತೆ. ಬಟ್ ತಿರುಮಲದಲ್ಲಿ ನಿಮಗೆ ಕೇವಲ 3 ವೆರೈಟೀಸ್ ರೂಮ್ಸ್ ಇರುತ್ತೆ. ಒಂದು ಬಂದ್ಬಿಟ್ಟು 100 ರೂಪೀಸ್ ರೂಮ್ ಇರುತ್ತೆ, ನಂತರ 1000 ರೂಪೀಸ್ ರೂಮ್ ಇರುತ್ತೆ, ಹಾಗೆ 1500 ರೂಪೀಸ್ ರೂಮ್ ಇರುತ್ತೆ. ಈ 3 ರೂಮ್ಸ್ ಮಾತ್ರ ನಿಮಗೆ ವೆರೈಟೀಸ್ ಆಫ್ ರೂಮ್ಸ್ ಇರುತ್ತೆ. ಈ 100 ರೂಪೀಸ್ ರೂಮ್ಗೆ ನಿಮಗೆ 500 ರೂಪೀಸ್ ಕಾಷನ್ ಡೆಪಾಸಿಟ್ ಆಗಿರುತ್ತೆ. 1000 ರೂಪೀಸ್ ರೂಮ್ಗೆ ನಿಮಗೆ ಮತ್ತೆ 1000 ರೂಪೀಸ್ ಕಾಷನ್ ಡೆಪಾಸಿಟ್ ಆಗಿರುತ್ತೆ. 1500 ರೂಪೀಸ್ ರೂಮ್ಗೆ ಮತ್ತೆ 1500 ರೂಪೀಸ್ ಕಾಷನ್ ಡೆಪಾಸಿಟ್. ಒಟ್ಟು ನೀವು 3000 ರೂಪೀಸ್ ಪೇ ಮಾಡಬೇಕು. ಒಂದು ಬಾರಿ ರೂಮ್ ಅಲಾಟ್ ಆಗಿ ನೀವು ವೆಕೇಟ್ ಮಾಡಿದ ನಂತರ 3 ರಿಂದ 5 ದಿನದ ಒಳಗಡೆ ನಿಮಗೆ ಈ ಕಾಷನ್ ಡೆಪಾಸಿಟ್ ಅಂತ ನೀವೇನ್ ಕಟ್ಟಿರ್ತೀರಾ ಅದು ಒರಿಜಿನಲ್ ಪೇಮೆಂಟ್ ಸೋರ್ಸಿಗೆ ಮತ್ತೆ ಅದು ರಿಟರ್ನ್ ಮಾಡ್ತಾರೆ. ಇನ್ನ ಮುಂದಿನ ಮಾಹಿತಿ ಅಂದರೆ ದ ಕೋಟಾ ರಿಲೀಸ್ ಫಾರ್ ಅಕಾಮಿಡೇಷನ್ ದರ್ಶನ್ ಸೇವಾ to the trust or donors for the month of May is scheduled to release on 15th March 2024 Friday at 3 PM. ಮಧ್ಯಾಹ್ನ 3 ಗಂಟೆಗೆ ಯಾರೆಲ್ಲ ಈ ಟ್ರಸ್ಟ್ ಅಥವಾ ಡೋನರ್ ಸ್ಕೀಮ್ನಲ್ಲಿ 1 ಲಕ್ಷ ರೂಪಾಯಿ ಡೊನೇಟ್ ಮಾಡಿರ್ತಾರೆ ಅಥವಾ 1 ರಿಂದ 1 ಕೋಟಿ ರೂಪಾಯಿ ತನಕ ಡೊನೇಟ್ ಮಾಡಿರ್ತಾರೆ, ಅವರಿಗೆ ದರ್ಶನದ ಟಿಕೆಟ್ ಸಪರೇಟ್ ಆಗಿ ಸ್ಲಾಟ್ಸ್ನಲ್ಲಿ ರಿಲೀಸ್ ಮಾಡ್ತಾರೆ. ಅವರಿಗೆ ಈ ಟಿಕೆಟ್ಸ್ಗಳನ್ನ 15ನೇ ತಾರೀಕು ಮಾರ್ಚ್ ಅಂದರೆ ಶುಕ್ರವಾರ ಮಧ್ಯಾಹ್ನ 3 ಗಂಟೆಗೆ ಈ ಟಿಕೆಟ್ಸ್ನ ರಿಲೀಸ್ ಮಾಡ್ತಿದ್ದಾರೆ. ಯಾರೆಲ್ಲ ಡೋನರ್ಸ್ ಅಥವಾ ಟ್ರಸ್ಟ್ ಸ್ಕೀಮ್ನಲ್ಲಿ ಬುಕ್ ಮಾಡ್ಕೋಬೇಕು ಅಂತಿದ್ದೀರೋ ಆ ಟೈಮಿಗೆ ಸರಿಯಾಗಿ ನೀವು ಲಾಗಿನ್ ಆಗುವ ಮುಖಾಂತರ ನೀವು ಟಿಕೆಟ್ನ ಪಡೆಯಬಹುದು. ಇದೆಲ್ಲ ಇವತ್ತಿನ ಮಾಹಿತಿ. ಇದೇ ರೀತಿಯ ಎಲ್ಲ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಾಟ್ಸ್ಆಪ್ ಗ್ರೂಪ್ನಲ್ಲಿ ನಿಮಗೆ ಟೈಮ್ ಟು ಟೈಮ್ ನಾವು ಮೆಸೇಜ್ ಕಳಿಸ್ತಾ ಇರ್ತೀವಿ, ಯಾವಾಗ ಈ ಟಿಕೆಟ್ಸ್ನ ರಿಲೀಸ್ ಮಾಡ್ತಾರೆ, ಯಾವಾಗ ಬುಕ್ ಮಾಡ್ಕೋಬೇಕು ಅಂತ. ಇದರ ಮಾಹಿತಿ ಬೇಕು ಅಂದರೆ ದಯವಿಟ್ಟು ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯಿನ್ ಆಗಿ. ಮುಂದಿನ ವಿಡಿಯೋ ಒಂದಿಗೆ ಮತ್ತೆ ಭೇಟಿ ಆಗೋಣ. ಎಲ್ಲರಿಗೂ ನಮಸ್ಕಾರ. ಓಂ ನಮೋ ವೆಂಕಟೇಶಾಯ.